ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲ ಆಕ್ಚುಯಲ್ ಭರತ್ ರೆಡ್ಡಿ ಅವರು ನಿನ್ನೆ ನಾನು DCM ಅವರು ಕೂತ್ಕೊಂಡು ಎಲ್ಲ ಮಾಹಿತಿ ತಗೊಂಡ್ವಿ. ಆಕ್ಚುಯಲ್ ಭರತ್ ರೆಡ್ಡಿನೇ ಎಲ್ಲ ಅವಾಯ್ಡ್ ಮಾಡಿದಂತ ಮನೆ IG ಅವರು ನಿನ್ನೆ ವಿವರಣೆನ ಕೊಟ್ಟಿದ್ರು. ಭರತ್ ರೆಡ್ಡಿ ಬಂದಿಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಆಗೋದು. ಭಾಳ ಜನ ನಮ್ಮ ಕಾರ್ಯಕರ್ತರು ಸೇರ್ಕೊಂಡಿದ್ರು. ಭರತ್ ರೆಡ್ಡಿ ಬಂದು ಎಲ್ಲರಿಗೂ ಅವಾಯ್ಡ್ ಮಾಡಿದ್ರಂತ ನಿನ್ನೆ ಐ ಜಿ ಅವರು ಮಾಹಿತಿಯನ್ನು ನನಗೂ DCM ಅವ್ರಿಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ. ಈಗ ಭರತ್ ರೆಡ್ಡಿ ಹೋಗಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗುತ್ತೆ. ಏನಕ್ಕಂದರೆ ಕಾರ್ಯಕರ್ತರು ರೋಷಕ್ಕೆ ಬಂದುಬಿಟ್ಟಿದ್ರು. ಏನಕ್ಕಂದರೆ ಅವರು ನಮ್ಮ ಬ್ಯಾನರ್ನ ಕಿತ್ತಾಕಿ ನಮ್ಮೊಬ್ಬ ಕಾರ್ಯಕರ್ತ ಸತೀಶ್ ರೆಡ್ಡಿ ಅಂತ ಹೊಡೆದಿರೋ ತಮಗೆಲ್ಲ ಗೊತ್ತಿರೋದೇ ವಿಚಾರ. ಆ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಇರಲಿಲ್ಲ, ಸ್ಪಾಟಲ್ಲಿಲ್ಲ. ಭರತ್ ರೆಡ್ಡಿಗೆ ಗೊತ್ತಾದ ಮೇಲೆ 6:15 ಗಂಟೆಗೆ 7 ಗಂಟೆ ಮೇಲೆ ಬಂದಿರೋದು ಅವರು. 7 ಗಂಟೆ ಮೇಲೆ ಭರತ್ ರೆಡ್ಡಿ ಅವ್ರು ಬಂದಿರೋದು. ಈ ಥರ ಘಟನೆ ಆಗಿದೆ ಅಂದಮೇಲೆ ಬಂದಿರೋದು ಅವರು. ಈಗ ಅದು ಮನೆ ಮುಖ್ಯಮಂತ್ರಿ ಕೇಳಬೇಕು. ಆ್ಯಕ್ಚುಲಿ ಏನಾಗಿದೆ, ಪೊಲೀಸವರು ಈ ಆಗಿರೋದು ಘಟನೆನ ಅವಾಯ್ಡ್ ಮಾಡ್ಬೋದಾಗಿತ್ತು. ಏನಕ್ಕಂದರೆ ಇದು 2.5 ಗಂಟೆಯಿಂದ ನಡೆದಿರೋದು. ಇದು ಬ್ಯಾನರ್ ವಿಚಾರ ಬಂದು 2.5 ಗಂಟೆಯಿಂದ ನಡೆದಿರೋದು. ಆವಾಗಲೇ ಪೊಲೀಸವರು ಅದಕ್ಕೆ ನಿಲ್ಲಿಸ್ಬೋದಾಗಿತ್ತು. ಈಗ ಗೊತ್ತಿದ್ದೂ ಅವ್ರು ಅವಾಯ್ಡ್ ಮಾಡಿದ್ದಾರೆ. 2.5 ಗಂಟೆಯಿಂದ ನಡೀತಾ ಇರೋದು. 2.5 ಗಂಟೆ ಆಯಿತು, 4 ಗಂಟೆಗೆ ಆಯಿತು. ಸತೀಶ್ ರೆಡ್ಡಿ 4:15 ಗಂಟೆಗೆ ಹೋಗಿದ್ದಾರೆ. ಅಷ್ಟೊತ್ತು SPIG ಅವ್ರು ಏನು ಮಾಡ್ತಾಯಿದ್ರು? ಆ ಹಿನ್ನೆಲೆಯಲ್ಲಿ ಟ್ರಾನ್ಸ್ಫರ್ ನನಗೂ ಗೊತ್ತಿಲ್ಲ. ಈಗ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಈಗ ನಾನು ಹೆಲಿಕಾಪ್ಟರ್ ಇಳಿದ್ಮೇಲೆ ನನಗೆ ಗೊತ್ತಾಯಿತು IG ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ. ಯಾವುದೋ ಒಂದು ಕಾರಣ ಇರ್ತದೆ. ಮನೆ ಮುಖ್ಯಮಂತ್ರಿಗಳು ಯಾರನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮನೆ ಹೋಮ್ ಮಿನಿಸ್ಟರ್ ಅವರು ಸುಮ್ ಯಾರು ಮಾಡಲ್ಲ. ಏನೋ ಕಾರಣ ಇರ್ತದೆ, ಕಾರಣಕ್ಕೋಸ್ಕರ ಮಾಡಿರ್ತಾರೆ. ಯಾರು ನೆನ್ನೆ ಹೇಳಿದಾರಲ್ಲ ಪೊಲೀಸವರೇ, ನೆನ್ನೆ ಹೇಳಿದ್ದಾರೆ. ಪ್ರೈವೇಟ್ ಗನ್ಮ್ಯಾನ್ಗಳು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಸತ್ತಿರೋದು ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಮೊನ್ನೆ ಪೊಲೀಸರು ಹೇಳಿದ್ದಾರೆ. ಏನಕ್ಕೆ ಸತೀಶ್ ರೆಡ್ಡಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ? ಅವ್ರು ಹಾಸ್ಪಿಟಲ್ ಇದ್ದಾರೆ. ಯಾರು ಏನಂತ ಈಗ ಸತೀಶ್ ರೆಡ್ಡಿ ಅವ್ರನ್ನ ಹೀನಾಯವಾಗಿ ಮಡ್ದಿದ್ದಾರೆ BJP ಕಾರ್ಯಕರ್ತರು. ಹಾಸ್ಪಿಟಲ್, ಬೆಂಗಳೂರು ಹಾಸ್ಪಿಟಲ್ ಇದ್ದಾರೆ ಅವರು. ಇಲ್ಲ ಬೆಂಗಳೂರು ಹಾಸ್ಪಿಟಲ್ ಇದ್ದಾರೆ. ಇವತ್ತು ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜ ರಿಕಾರ್ಡನ್ನ ಮುರಿದಿದ್ದಾರೆ ಅಂತ ಹೇಳ್ಬಿಟ್ಟು ತಮಗೆಲ್ಲ ಗೊತ್ತಿರೋದಿಲ್ಲ. ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.